ఏడుకొండలవాడ వెంకటరమణ గోవింద గోవింద భవతి భిక్షాం దేహి ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ. ಆಹಾ, ಯಾರಪ್ಪ ಈ ಬಾಲಕ, ಎಷ್ಟು ಮುದ್ದಾಗಿ ಡುಮ್ ಆಗಿದ್ದಾನೆ, ಎಷ್ಟು ಭಯ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನೆ. ಏನ್ ಪೂಜೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಒಂದ್ಸತಿ ಬಗ್ಗೆ ನೋಡೋಣ. ನೀವು CCTV ಕಣ್ಗಾವನಲ್ಲಿದ್ದೀರಾ? SSLC ಪರೀಕ್ಷಾ ಕೊಠಡಿ ಅಣ್ಣ, CCTV ಅಣ್ಣ. ನಾನು ಎಕ್ಸಾಮ್ ಬರೆಯುವಾಗ ಫೋಟೋ ತೆಗಿಬಾರ್ದು, ನಾನು ವಿಡಿಯೋ ಮಾಡಬಾರ್ದು. CCTV ಅಣ್ಣ, ಆಶೀರ್ವಾದ ಮಾಡೋಣ ನನಗೆ. ದೇಹ ನೋಡು, ಒಳ್ಳೆ ಮೈಸೂರು ದಸರಾ ಆನೆ ಮರಿ ಇದ್ದಂಗಿದ್ದಾನೆ. ಆನೆ ಮರಿ ಮೈ ಬಗ್ಸಿ ಓದೋದ್ಬಿಟ್ಟು CCTV ಪೂಜೆ ಮಾಡ್ತಾನೆ, ಕುಂಕುಮ ಹಾಕ್ತಾನೆ, ಹೂವು ಹಾಕ್ತಾನೆ. ಕೇಳ್ರಪ್ಪ ಕೇಳ್ರಿ, ನೀವು ಇವನಿಗೆ CCTV ಇದೆ ಅಂತ ಪೂಜೆ ಗೀಜೆ ಮಾಡಕ್ ಹೋಗ್ಬೇಡಿ. CCTV ಆಯ್ತಂತ ಎದುರಕ್ ಹೋಗ್ಬೇಡಿ. ಚೆನ್ನಾಗಿ ಓದಿ ಪಾಸಾಗಿ ಶ್ರೀನಿವಾಸನ ಪಾದಾಳ ಗೋವಿಂದ ಗೋವಿಂದ. Green, yellow, pink, red, blue, yellow, green, white, orange, green, white, yellow, pink. 6ರಿಂದ 15 ವರ್ಷದ ಒಳಗಿನ ಮಕ್ಕಳಿಗಾಗಿ ಗಾಂಧಾರಿ ವಿದ್ಯೆಯನ್ನು ಇದೇ ಏಪ್ರಿಲ್ 3ರಿಂದ ಪ್ರಾರಂಭಿಸಲಾಗುತ್ತಿದ್ದು 10 ದಿನಗಳ ಕಾಲ ಒಂದು ತರಬೇತಿ ಇದ್ದು, ಆಸಕ್ತ ಪೋಷಕರು ತಮ್ಮ ಮಕ್ಕಳನ್ನು ಗಾಂಧಾರಿ ವಿದ್ಯೆ ಕಲಿಸಲು ನಾವು ನೀಡಿರುವ ಈ ಒಂದು ಮೊಬೈಲ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಲು ಕೋರಲಾಗಿದೆ. ನಿರಂತರವಾಗಿ ಬೆಳಗಾವಿಯ ಕನ್ನಡಿಗರ ಮೇಲೆ ಏನು ದಬ್ಬಾಳಿಕೆಯಾಗ್ತಾ ಇದೆ, ಆ ದಬ್ಬಾಳಿಕೆಯನ್ನು ನಿಲ್ಲಿಸಬೇಕು. ಸರ್ಕಾರ ಅವರ ಬಗ್ಗೆ ತೀವ್ರವಾದ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಸರ್ಕಾರ ಕ್ರಮವನ್ನು ಕೈಗೊಳ್ಳದಿರುವ ಪಕ್ಷದಲ್ಲಿ ನಾವು ಎಲ್ಲರೂ ಖಂಡಿತವಾಗಿ ಸರ್ಕಾರವನ್ನು ಮತ್ತು ಮರಾಠಿಗರನ್ನ ಖಂಡಿಸ್ತೇವೆ. ಉಗ್ರವಾದ ಪ್ರತಿಭಟನೆ. ಬೆಳಗಾವಿಯ ಮರಾಠಿಗರ ಪುಂಡರ ಅಟ್ಟಹಾಸವನ್ನು ಖಂಡಿಸಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಕರೆದಿದ್ದ ಬಂದನ್ನು ಬೆಂಬಲಿಸಿ ಪಾವಗಡ ತಾಲೂಕಿನ ವೈನೋಸ್ಕೋಟೆಯ ಕನ್ನಡ ಮತ್ತು ಕಲಾ ಸಂಸ್ಕೃತಿ ಮಂಡಳಿ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಈ ಒಂದು ಹೋರಾಟದಲ್ಲಿ ಮುಖಂಡರುಗಳು ಕನ್ನಡ ಭಾಷೆ, ನುಡಿ, ಜನದ ಬಗ್ಗೆ ಮಾತನಾಡಿದ್ದಾರೆ. ಹೊಸಕೋಟೆಯ ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿಯಿಂದ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ವಾಟಾಳ್ ನಾಗರಾಜ್ರವರು ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಒಂದು ದೌರ್ಜನ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಂಘಟನೆಗಳಿಗೆ ಕರೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಮ್ಮ ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿಯು ಸಹಿತ ಸದರಿ ಪ್ರತಿಭಟನೆಯನ್ನು ಬೆಂಬಲಿಸಿ ಇವತ್ತಿನ ದಿವಸ ಒಂದು ಜಾಥಾ ಮುಖಾಂತರ ಈ ಮರಾಠಿ ಪುಂಡರ ಮೇಲಿನ ದೌರ್ಜನ್ಯವನ್ನು ಖಂಡಿಸ್ತಾ ಇದ್ದೀವಿ. ಮರಾಠಿ ಪುಂಡರ ಕನ್ನಡಿಗರ ಮೇಲಿನ ಮರಾಠಿ ಪುಂಡರ ದೌರ್ಜನ್ಯವನ್ನು ಇವತ್ತಿನ ದಿವಸ ಖಂಡಿಸಿ ವೈನೋಸ್ಕೋಟೆಯಲ್ಲಿ ಜಾಥಾ ಮಾಡೋದ್ರ ಮುಖಾಂತರ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಕನ್ನಡಿಗರ ಮೇಲಿನ ನಿರಂತರವಾಗಿ ಬೆಳಗಾವಿಯಲ್ಲಿ ಮರಾಠಿಗರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈ ದೌರ್ಜನ್ಯ ಸದಾಕಾಲ ಇರೋದಿಲ್ಲ. ನಾವೆಲ್ಲ ಎಚ್ಚೆತ್ತುಕೊಂಡಿದ್ದೀವಿ. ನೀವೇನಾದರೂ ಮುಂದೆ ಇದೇ ರೀತಿ ಮಾಡಿದ್ರೆ ನಾವೆಲ್ಲ ನಿಮ್ಮ ಮೇಲೆ ತಿರುಗಿ ಬಿದ್ದು ನಿಮ್ಮ ಮೇಲೆ ದೌರ್ಜನ್ಯ ಮಾಡಬೇಕಾಗುತ್ತೆ. ಅದನ್ನು ಅರಿತು ನೀವು ಕನ್ನಡಿಗರ ಮೇಲಿನ ದೌರ್ಜನ್ಯವನ್ನು ಬಿಟ್ಟುಬಿಡಿ ಅಂತ ಹೇಳುತ್ತಾ, ನಮ್ಮ ಸಂಘಟನೆಯೂ ಸಹಿತ ಕನ್ನಡಿಗರ ಪರವಾಗಿ, ಕನ್ನಡ ನೆಲ ಜಲ ಪರವಾಗಿ, ಕನ್ನಡ ಉಳಿಸುವುದಕ್ಕಾಗಿ, ಕನ್ನಡ ಭಾಷೆಯನ್ನು ಉಳಿಸುವುದಕ್ಕಾಗಿ ನಿರಂತರ ಹೋರಾಟವನ್ನು ಮಾಡ್ತೀವಿ. ಹೊಸಕೋಟೆಯ ಜನತೆಯ ಶಕ್ತಿ ಮುಖಾಂತರ ಕನ್ನಡ ಭಾಷೆಯನ್ನು ಉಳಿಸ್ತೀವಿ ಅಂತ ಈ ಮುಖಾಂತರ ಹೇಳುತ್ತಾ, ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿ ಹೊಸಕೋಟೆ ವಾಟಾಳ್ ನಾಗರಾಜ್ ನೀಡಿರುವ ಈ ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸ್ತಾ ಇದ್ವಿ. ಜೈ ಹಿಂದ್, ಜೈ ಭಾರತ ಮಾತೆ. ಈ ತಿಂಗಳ ಹಿಂದೆ ಬೆಳಗಾವಿ, ಕರ್ನಾಟಕ ಭಾಗದ ಬೆಳಗಾವಿಯಲ್ಲಿ ಗಡಿಭಾಗದಲ್ಲಿ ಮರಾಠಿ ಪುಂಡರು ನಮ್ಮ ಕಂಡಕ್ಟರ್ಗಳ ಮೇಲೆ ಹಲ್ಲೆ ಮಾಡಿರೋದು ನಿಜಕ್ಕೂ ಖಂಡನೀಯ. ಇದರ ವಿರುದ್ಧ ನಾವು ಈಗಾಗಲೇ ಸ್ಟ್ರೈಕ್ ಮಾಡಬೇಕಾಗಿತ್ತು, ಕಾರಣಾಂತರನ ಮಾಡೋಕ್ಕಾಗಲಿಲ್ಲ. ಇವತ್ತು ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಆದ್ದರಿಂದ ಸ್ವಯಂ ಪ್ರೇರಿತವಾಗಿ ಹೊಸಕೋಟೆಯ ನಾಗರಿಕ ಬಂಧುಗಳು ಈ ದಿನ ಜಾಥಾ ಮಾಡೋದ್ರ ಮುಖಾಂತರ ಮರಾಠಿಗರಿಗೆ ಎಚ್ಚರಿಕೆಯನ್ನು ನೀಡುತ್ತಾ, ಕನ್ನಡ ನೆಲ ಮತ್ತು ಜಲ ಏನಾದರೂ ತೊಂದರೆ ಆದರೆ ಇನ್ನು ಮುಂದೆ ಸುಮ್ಮನೆ ಕೂರುವುದಿಲ್ಲ, ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ
ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿ ನೇತೃತ್ವದಲ್ಲಿ ಈ ದಿನ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ. ಇದಕ್ಕೆ ಇವರಿಗೆ ಶುಭವಾಗಲಿ, ಇನ್ನು ಮುಂದೆ ಇಂಥ ಪ್ರತಿಭಟನೆಗಳು ನಿರಂತರವಾಗಿ ನಡೀಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ಕನ್ನಡ ಕಲಾ ಮತ್ತು ಸಾಂಸ್ಕೃತಿಕ ಮಂಡಳಿ ವೈನೂಸ್ಕೋಟೆಯ ಈ ಒಂದು ಮಂಡಳಿ ವತಿಯಿಂದ ಕನ್ನಡಿಗರ ಮೇಲೆ ಮರಾಠಿಗರ ದೌರ್ಜನ್ಯ ವಿರುದ್ಧ ಪ್ರತಿಭಟನಾ ಜಾಥಾ ಕಾರ್ಯಕ್ರಮದಲ್ಲಿ ಮಂಡಳಿಯ ಅಧ್ಯಕ್ಷ ಎ.ಒ. ನಾಗರಾಜ್, ಕಾರ್ಯದರ್ಶಿ ಪಿ.ಬಿ. ವಿಶ್ವನಾಥ್, ಜೆ.ಬಿ. ಸತ್ಯನಾರಾಯಣ, ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಅಧ್ಯಕ್ಷ ಓಬಾ ನಾಗರಾಜ್, ಕಾರ್ಯದರ್ಶಿ ಚಂದ್ರಶೇಖರ್ ಮುದ್ರಡಿ, ಸದಸ್ಯರಾದ ನಾಗಪ್ಪ, ಕೃಷ್ಣಕುಮಾರ್, ಪ್ರಶಾಂತ್, ಚಂದ್ರಮೌಳಿ, ನೂರುದ್ದೀನ್, ನಂದೀಶ್, ಆದಿಲ್, ನವೀನ್, ಎಂ.ವಿ. ರಾಘವೇಂದ್ರ, ಗ್ರಾಮ ಪಂಚಾಯತ್ ಸದಸ್ಯರಾದ ಈರಪ್ಪ, ಪತ್ರಕರ್ತ ಧನಂಜಯ ಸೇರಿದಂತೆ ಮತ್ತಿತರರು ಈ ಒಂದು ಪ್ರತಿಭಟನಾ ಜಾಥಾ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.